ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗಿದ್ದೀರಿ? ಇವತ್ತು ನಾನು ನಿಮ್ಗಾಗಲೇ ಥಂಬ್ನೇಲೊಳಗೆ ನೀವು ನೋಡ್ಕೊಂಡಿರ್ತೀರಿ. ಆಲ್ ಇನ್ ಒನ್ ಚಟ್ನಿ ಅಂತ ಹೇಳೀನಿ. ಇದನ್ನು ಖರೆ ಇದು ಆಲ್ ಇನ್ ಒನ್ ಚಟ್ನಿ, ಕೆಂಪು ಚಟ್ನಿನೇ ಅದ. ಇದು ಮೊದಲಿಗೆ ಒಂದು ಪಾತ್ರೆ ಒಳಗೆ ಬಿಸಿನೀರು ಕಾಯ್ಲಿಕ್ಕೆ ಇಟ್ಕೊಂಡ್ಬಿಟ್ಟೀನಿ. ಅದರೊಳಗೆ ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 10 ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡಿನಿ. ಅದನ್ನು ಅದರೊಳಗೆ ಬಿಸಿನೀರು ಹಾಕ್ಕೊಂಡು ಚೆಂದಾಗಿ 1 ತಾಸು ನೆನೆಸಿಟ್ಬಿಡ್ಬೇಕು. ನೆನೆಸಿಟ್ಟು ಫುಲ್ ನೀರೆಲ್ಲ ಬಸ್ಕೊಂಬಿಡ್ಬೇಕು. ಆಮೇಲೆ ಒಂದು ಬಾಣಲಿ ಒಳಗೆ ಏನು ಮಾಡಬೇಕು, ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಸ್ವಲ್ಪ ಧಾರಾಳವಾಗಿನ ಹಾಕ್ಕೊಳ್ರಿ. ಆಮೇಲೆ ಅದು ಕಾದ್ಮೇಲೆ ಒಂದು ಸ್ವಲ್ಪ ಇದನ್ನ ಹಾಕ್ಕೋಬೇಕು, ಏನು ಹಿಂಗೆ ಹಾಕ್ಕೊಂಡ್ಬಿಟ್ರೆ ಘಮ ಘಮ ಮಸ್ತ್ ಬರ್ತದೆ. ಆಮೇಲೆ ಇದು ಇಟ್ಟಿರ್ತೀವಲ್ಲ ಮೆಣಸಿನ್ಕಾಯಿನ, ಅದೆಲ್ಲ ಫುಲ್ ಹಾಕ್ಕೊಂಬಿಡ್ಬೇಕು. ಹಾಕ್ಕೊಂಡು ಅದರೊಳಗಿನ ನೀರಿನ ಅಂಶ ಹೋಗೋ ತನಕ ಸ್ವಲ್ಪ ಅದನ್ನು ಬಾಡಿಸ್ಕೊಂಬಿಡ್ಬೇಕು. ಅದನ್ನು ಈಗ ನೋಡಿರಿ, ಎಲ್ಲ ಬಾಡಿಸ್ಕೊಂಡಿದ್ದಾಗ್ಯದ, ನೀರೆಲ್ಲ ಹೋಗ್ಯದ. ಈಗ ಇದಕ್ಕೆ ಒಂದು 2-3 ಇಂಚಿನಷ್ಟು ಶುಂಠಿ ಹಾಕ್ಕೋತೀನಿ, ಹಸಿ ಶುಂಠಿನ. ಅದು ರುಚಿ ಆಗ್ತದೆ ಇದು. ಆಮೇಲೆ ಒಂದು 7-8 ಬೆಳ್ಳುಳ್ಳಿ ಎಸಳನ್ನು ಹಾಕ್ಕೊಂಡ್ಬಿಡ್ತೀನಿ ಇದಕ್ಕೆ. ಬೆಳ್ಳುಳ್ಳಿ ಆಪ್ಷನಲ್ಲ, ನೀವು ಬೇಕಿದ್ರೆ ಹಾಕ್ಕೊಳ್ರಿ, ಬ್ಯಾಡಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆಮೇಲೆ ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕ್ಕೋತೀನಿ. ಹಾಕ್ಕೊಂಡು ಅದನ್ನು ಹುರ್ಕೊಂಡ್ಬಿಡ್ತೀನಿ. ಈ ಚಟ್ನಿ ಏನದಲ್ಲ ಭಾಳ ಈಸಿ ಅದ. ಇದು ಒಂದರಿಂದ ಒಂದು ಹಾಕ್ಕೊಂಡು ಹುರಿದು ಬಿಟ್ವಿ ಅಂತಂದ್ರೆ ಜಲ್ದಿ ಆಗಿಬಿಡ್ತದೆ ಇದು. ಆಮೇಲೆ ಇದಕ್ಕೆ ಒಂದು ಹಿಡಿ ಪುದೀನ ಸೊಪ್ಪನ್ನು ಹಾಕ್ಕೋತೀನಿ ನಾನು. ಪುದೀನ ಸೊಪ್ಪನ್ನು ಅಷ್ಟೇ ಭಾರಿ ಘಮ ಘಮ ಅಂತಂದ್ರೆ ಫ್ರೆಶ್ ಪುದೀನ ಅದ ಇದು. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೋತೀನಿ. ಕೊತ್ತಂಬರಿನೂ ಭಾರಿ ಇದು ಅದ, ಫ್ರೆಶ್ ಅದ, ಮಸ್ತ್ ಆಗ್ತದೆ ಚಟ್ನಿ ಇದು. ಇದನ್ನ ಎಲ್ಲ ಸೇರಿಸ್ಕೊಂಡು ಒಂದು ಸರ್ತಿ ಬಾಡಿಸ್ಕೊಂಡ್ಬಿಡ್ತೀನಿ. ಬಾಡಿಸ್ಕೊಂಡು ಒಂದು ಮುಚ್ಚಳ ತೊಗೊಂಡು ಮುಚ್ಚಿಟ್ಬಿಡ್ತೀನಿ. ಈಗ ಇದನ್ನು ಒಂದು 2 ನಿಮಿಷ ಮುಚ್ಚಿಟ್ರೆ ಸಾಕಾಗ್ತದೆ. ಇವಾಗ ನೋಡಿರಿ, ಇದು ಆಗ್ಯದ. ನೋಡಿರಿ, ಎಲ್ಲ ಚೆಂದ ಹೊಂದ್ಕೊಂಡ್ಬಿಟ್ಟದ ಇದು. ಇವಾಗ ಏನು ಮಾಡಿಬಿಡ್ಬೇಕು, ಗ್ಯಾಸ್ ಆಫ್ ಮಾಡೋಕ್ಕಿಂತ ಮುಂಚೆ ಒಂದು ರುಚಿ ತಕ್ಕಷ್ಟು ನಾವೇನು ಆವಾಗಲೇ ಹುಣ್ಸೆಹಣ್ಣು ಹಾಕ್ಕೊಂಡಿದ್ವಲ್ಲ, ಸೇಮ್ ಅದೇ ಪ್ರಮಾಣದಲ್ಲಿ ಬೆಲ್ಲ ಹಾಕ್ಕೊಂಡ್ಬಿಡ್ಬೇಕು ಗ್ಯಾಸ್ ಬಿಸಿ ಇರುವಾಗಲೇ. ಆಮೇಲೆ ಉಪ್ಪನ್ನು ಹಾಕ್ಕೊಂಡ್ಬಿಡ್ತೀನಿ. ಈಗ ಉಪ್ಪು ಹಾಕ್ಕೊಂಡು ಎಲ್ಲ ಆ ಬಿಸಿ ಒಳಗೆ ಏನಾಗ್ತದಲ್ಲ ಎಲ್ಲ ಹೊಂದ್ಕೊಂಡ್ಬಿಡ್ತದೆ. ಅದು ಹೊಂದ್ಕೊಂಡು ಭಾಳ ರುಚಿ ಆಗ್ತದೆ ಚಟ್ನಿ. ಆಲ್ ಇನ್ ಒನ್ ಅಂತಂದು ನಾ ಎದಕ್ಕೆ ಹೇಳಿಕತ್ತೀನಿ ಅಂತಂದ್ರೆ, ಇದು ತಾಲಿಪಟ್ಟು, ಚಪಾತಿ, ಆಮೇಲೆ ಜೋಳದ ರೊಟ್ಟಿ, ಅನ್ನ, ದೋಸೆ ಎಲ್ಲದಕ್ಕೂ ತಿನ್ಬೋದು. ಇದು ಅಷ್ಟು ರುಚಿ ಆಗ್ತದೆ ಇದು. ಅದಕ್ಕೆ ನಾ ಇದು ಆ ಹೆಸರು ಹಂಗೆ ಕೊಟ್ಟೇನೆ ಇದಕ್ಕೆ. ನೋಡಿರಿ, ಇದನ್ನೆಲ್ಲನೂ ಒಂದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ, ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ನುಣ್ಣಾಗಿ ಚಟ್ನಿ ಮಾಡ್ಕೊಂಬಂದ್ಬಿಡ್ತೀನಿ. ನೋಡಿರಿ, ಎಷ್ಟು ಮಸ್ತ್ ಚಟ್ನಿ ಆಗ್ಯದ ಇದು, ನುಣ್ಣಾಗಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಈಗ ಇದು ನೋಡಿರಿ, ಎಷ್ಟು ಭಾಳ ಅಂದ್ರೆ ಭಾಳ ರುಚಿ ಆಗ್ತದೆ. ಇದಕ್ಕೆ ಮ್ಯಾಲೆ ಒಂದು ಸ್ವಲ್ಪ ಇಂಗಿನ ಒಗ್ಗರಣೆ ಕೊಟ್ಬಿಡ್ತೀನಿ. ಈಗ ಇದಕ್ಕೆ ಇಂಗಿನ ಒಗ್ಗರಣೆ ಕೊಟ್ಬಿಟ್ರೆ ಸ್ವಲ್ಪ ಏನಿಲ್ಲ, ಸಾಸಿವೆ, ಜೀರಿಗೆ, ಕರಿಬೇವು ಅದೆಲ್ಲ ಹಾಕ್ಕೊಂಡು ಮಾಮೂಲಾಗಿ ಒಗ್ಗರಣೆ ಕೊಟ್ಬಿಟ್ರೆ ಈಗ ಚಟ್ನಿ ರೆಡಿ ಆಗಿಬಿಡ್ತದೆ. ನೋಡಿರಿ, ಎಷ್ಟು ಮಸ್ತ್ ಕಾಣ್ಲಿಕ್ಕತ್ತದ ಇದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತು ಟೇಸ್ಟ್ ಹೆಂಗದ ಅಂತಂದು ಕಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು.